ನಾಡಿನ ಜನತೆಗೆ ನಮಸ್ಕಾರ. ಬಿಡದಿ ಭಾಗದ ರೈತರಿಗೆ ಜಿಬಿಐಟಿ ಹೆಸರಿನ ಮೇಲೆ ಸರ್ಕಾರ ಈಗಾಗಲೇ ಕಳೆದ ಜೂನ್ 12ನೇ ತಾರೀಕು ರಾತ್ರೋರಾತ್ರಿ ಭೂ ಸ್ವಾಧೀನ ಮಾಡತಕ್ಕಂಥದಕ್ಕೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. 3 ಹಳ್ಳಿಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ 498 ಎಕರೆ ಸರಿಸುಮಾರು 755 ರೈತ ಕುಟುಂಬಗಳ ಜಮೀನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 641 ಸಣ್ಣ ರೈತರು ಅಂದ್ರೆ 1 ಎಕರೆಗಿಂತ ಕಮ್ಮಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ, ಒಂದು ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರಿಸುಮಾರು 33,500 ಸಾವಿರ ಕೋಟಿಯಷ್ಟು ಲಾಭವನ್ನ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಿದೆ. ಈ ಪ್ರಾಜೆಕ್ಟ್ ನ ಕಾಸ್ಟ್ ಬಂದು 18,000 ಕೋಟಿ. ಈ 18,000 ಕೋಟಿಯು ಕೂಡ ಹೆಚ್ಚು ಕಮ್ಮಿ 87% ಅಷ್ಟು ಸಾಲವನ್ನ ಸರ್ಕಾರ ತಗೊಳ್ತಾ ಇದೆ. 18,000 ಕೋಟಿಯ ಈ ಒಂದು ಪ್ರಾಜೆಕ್ಟ್ ನ ಕಾಸ್ಟ್ ಏನಿದೆ, ಇದ್ರ ಮೇಲೆ ಎಷ್ಟಪ್ಪ ಸರ್ಕಾರ ಲಾಭ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಅದು ಸರಿಸುಮಾರು 33,500 ಕೋಟಿ. ರೈತರ ಹೊಟ್ಟೆ ಮೇಲೆ ಹೊಡೆದು ಒಂದ್ ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮತ್ತಷ್ಟು ಉತ್ತೇಜನೆಯನ್ನ ಕೊಟ್ಕೊಂಡು ಸರ್ಕಾರ ಯಾರಿಗೆ ಲಾಭ ಮಾಡಕ್ ಹೊರಟಿದೆ ಅಂತಕ್ಕಂಥದ್ದು ಇವತ್ತು ನಾವು ನೀವೆಲ್ಲರೂ ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ನಾನು ನಿಂತಿರ್ತಕ್ಕಂಥ ಜಾಗ ಈಗಾಗಲೇ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ತಾವು ನೋಡಿರ್ತೀರಿ. ಹಿಂದೆಗಡೆ ತಿರುಗಿ ನೋಡಿದ್ರೆ ಸರಿಸುಮಾರು ಈ ಯೋಜನೆಯಿಂದ ನಮಗೆ ಹೆಚ್ಚು ಕಮ್ಮಿ 10 ಲಕ್ಷಕ್ಕೂ ಹೆಚ್ಚು ಗಿಡ ಮರಗಳು ಹಾನಿಯಾಗ್ತಕ್ಕಂಥದ್ದು ಬಹಳ ಸ್ಪಷ್ಟ. ಈ ಭಾಗದಲ್ಲಿ ರೈತರು ಹೈನುಗಾರಿಕೆಯನ್ನ ನಂಬ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ. 5 ರಿಂದ 6 ಲಕ್ಷ ಲೀಟರ್ ಪ್ರತಿ ತಿಂಗಳು ಕೂಡ ಇಲ್ಲಿಂದ ಹಾಲನ್ನ ಉತ್ಪಾದನೆ ಮಾಡಿ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥ ಸಾವಿರಾರು ಜನ ರೈತ ಕುಟುಂಬಗಳು ಇವತ್ತು ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡಬಹುದು. ಅಷ್ಟೇ ಅಲ್ಲ, 50% ಗಿಂತ ಹೆಚ್ಚು ರೇಷ್ಮೆಯನ್ನ ಬೆಳಿತಕ್ಕಂಥವ್ರು, ತೋಟಗಾರಿಕೆಯನ್ನ ಮಾಡ್ತಕ್ಕಂಥದ್ದು ಇವತ್ತು ಇಂಥ ಒಂದು ಬಡ ರೈತರ ಒಂದು ಹೊಟ್ಟೆ ಮೇಲೆ ಹೊಡಿತಕ್ಕಂಥದಕ್ಕೆ ಸರ್ಕಾರ ಏನ್ ಮುಂದಾಗಿದೆ. ಈ ನಾಡಿನ ಒಬ್ಬ ಜವಾಬ್ದಾರಿಯುತವಾದಂತ ಒಂದು ಪ್ರಜೆಯಾಗಿ ಇದೇ ತಿಂಗಳು ಮುಂದಿನ ವಾರ ಜೂನ್ 21ನೇ ತಾರೀಕು ಭಾನುವಾರದ ದಿನದಂದು ನಮ್ಮ ಭೂಮಿ ನಮ್ಮ ಹಕ್ಕು ರೈತರ ಪರವಾಗಿ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಇದು ಯಾವುದೇ ಒಂದು ಪಕ್ಷದ ಪಾದಯಾತ್ರೆ ಅಲ್ಲ, ಬದಲಾಗಿ ಪಕ್ಷಾತೀತವಾಗಿ ನಾವು ನೀವೆಲ್ಲರೂ ಕೂಡ ರೈತರ ಪರವಾಗಿ ಕೈ ಜೋಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ. ವಿಶೇಷವಾಗಿ ರೈತರು ಈ ಒಂದು ಪಾದಯಾತ್ರೆಯಲ್ಲಿ ಬಂದು ಭಾಗವಹಿಸುವ ಮೂಲಕ ಇವತ್ತು ನಿಮ್ಮ ಭೂಮಿ ನಿಮ್ಮ ಹಕ್ಕನ್ನ ಸರ್ಕಾರ ಏನು ಕಸ್ಕೊಳ್ಳಕ್ ಹೋಗ್ತಾ ಇದೆ, ಅದರ ವಿರುದ್ಧವಾಗಿ ನಾವು ನೀವೆಲ್ಲರೂ ಕೂಡ ಹೋರಾಟ ಮಾಡುವ ಮೂಲಕ ಮತ್ತೆ ನಿಮ್ಮ ಭೂಮಿಯನ್ನ ನಿಮ್ಗೆ ವಾಪಸ್ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಜೂನ್ 21ನೇ ತಾರೀಕು ಭಾನುವಾರದ ದಿನ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು. ಧನ್ಯವಾದ.